ಬರೋಬ್ಬರಿ 1 ತಿಂಗಳು. ಮನೆಯ ನೆನಪು ಇಲ್ಲ, ವೃತ್ತಿಯ ಚಿಂತೆ ಇಲ್ಲ. 100 ಕಿಲೋಮೀಟರ್ ನಡೆದ್ರೂ ಮೊಗದಲ್ಲಿ ಆಯಾಸವಿಲ್ಲ. ಈ ಎಲ್ಲಾ ನೋವುಗಳನ್ನು ಮರೆಸೋದು ಅದೊಂದೇ ಜಪ. ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ. ಇದು ಪಂಢರಾಪುರದ ವಾರಕಾರಿ ಪಾದಯಾತ್ರೆ. ಭಾರತದಲ್ಲಿ ಅನೇಕ ಯಾತ್ರೆಗಳಿವೆ. ಪಂಢರಾಪುರದ ವಾರಕರಿ ಯಾತ್ರೆ ಇದೊಂದು ವಿಭಿನ್ನ. ಇಲ್ಲಿ ಲಕ್ಷ ಲಕ್ಷ ಜನರು ಭಕ್ತಿಯಿಂದ ಕುಡಿಯುತ್ತಾ ಹಾಡುತ್ತಾ ತಮ್ಮ ಕಸರತ್ತುಗಳನ್ನ ಪ್ರದರ್ಶನ ಮಾಡುವುದನ್ನು ನೋಡುವುದೇ ಒಂದು ಸೊಬಗು. ಇಂದು ಆಷಾಢದ ಏಕಾದಶಿ. ವಿಠ್ಠಲನ ಸನ್ನಿಧಿಯಲ್ಲಿ ಸಂಭ್ರಮದಿಂದ ಭಕ್ತರು ಹೇಗೆ ಆಚರಣೆ ಮಾಡ್ತಾರೆ ಎಂದು ನೋಡೋಣ ಬನ್ನಿ. ಇದು ಪ್ರತಿ ವರ್ಷದ ಯಾತ್ರೆ. ಲಕ್ಷಾಂತರ ಭಕ್ತರು 250ರಿಂದ 300 ಕಿಲೋಮೀಟರ್ಗಳಷ್ಟು ದೂರ ಕಾಲ್ನಡಿಗೆಯಲ್ಲಿ ಸಾಗುತ್ತಾರೆ. ಆದರೆ ಇದು ಕೇವಲ ಒಂದು ಪಾದಯಾತ್ರೆಯಲ್ಲ. ಜಾತಿ ಧರ್ಮವನ್ನು ಮೀರಿದ ಭಕ್ತಿ, ಸೇವೆ, ಸಮಾನತೆ ಮತ್ತು ಸಂಭ್ರಮವನ್ನು ಒಟ್ಟಿಗೆ ಹೊತ್ತು ಸಾಗುವ ಜೀವಂತ ಸಂಸ್ಕೃತಿ. ಮಹಾರಾಷ್ಟ್ರದ ಚಂದ್ರಭಾಗಾ ನದಿಯ ತಟದಲ್ಲಿರುವ ಪಂಢರಾಪುರದತ್ತ ಹೀಗೆ ಭಕ್ತರು ನಡೆದು ಬರೋದು ಸುಮಾರು 8 ಶತಮಾನಗಳಿಂದ ನಿರಂತರವಾಗಿ ಸಾಗ್ತಾ ಇರುವ ಸಂಪ್ರದಾಯ. ಪ್ರತಿ ಆಷಾಢ ಏಕಾದಶಿಯ ವೇಳೆಗೆ ನಡೆಯುವ ಈ ಪಾದಯಾತ್ರೆ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಘಟಿತ ಪಾದಯಾತ್ರೆಗಳಲ್ಲಿ ಒಂದು. ದಿಂಡಿಯಲ್ಲಿ ಬಂದಾಗ ತುಂಬಾ ವಿಠ್ಠಲನ ಭಕ್ತಿ ನೋಡಿ ಮನಸ್ಸು ಎಕ್ದಮ್ ಖುಷಿ ಆಗಿತ್ತು ಸರ್. ಯಾಕಂದ್ರೆ ಇಷ್ಟು ಜನಸಮೂಹ ಇದು ನೋಡಿದ್ರೆ ಎಷ್ಟು ಭಕ್ತಿ ಅದ ವಿಠ್ಠಲನ ಮೇಲೆ. ಇಲ್ಲಿ ಬಂದವರು, ಇಲ್ಲಿ ಬಂದವರಿಗೆ ಯಾವುದೂ ಭೇದ ಭಾವ ಇಲ್ಲ. ಎಲ್ಲರೂ ಸಮಾರು, ಎಲ್ಲರೂ ಮಾವುಲಿ. ನಾನು ದೊಡ್ಡವನು, ನಾನು ಚಿಕ್ಕವನು, ಏನು ಇಲ್ಲ ಸರ್. ಇಲ್ಲಿ ನಾವು ಆಳಂದಿಯಿಂದ ಪಂಢರಪುರ ಹೋಗುವ ವಾರಿಗೆ ಸೇವೆ ಮಾಡಲು ಬಂದಿದ್ದೆವು. ಇಲ್ಲಿ ನೋಡಿ ಮಂದಿ ಭಕ್ತಿ ಭಾವ ನೋಡಿ ಮನೆಲ್ಲ ಪ್ರಸನ್ನ ಆಗಿದೆ. ಇಲ್ಲಿ ಗಮ್ಯಸ್ಥಾನಕ್ಕಿಂತ ಪ್ರಯಾಣವೇ ಮುಖ್ಯ. ದೇವರ ದರ್ಶನಕ್ಕಿಂತ ದೇವರನ್ನು ನೆನೆಯುತ್ತಾ ಜೊತೆಯಾಗಿ ನಡೆಯೋದೇ ಮುಖ್ಯ. ಇಲ್ಲಿ ಎಲ್ರೂ ಒಂದೇ ರೀತಿ. ಅಂದ್ರೆ ಬಿಳಿ ಉಡುಪು, ತಲೆಯ ಮೇಲೆ ಗಾಂಧಿ ಟೋಪಿ, ಕೈಯಲ್ಲಿ ತಾಳ, ಹೆಗಲ ಮೇಲೆ ಡೋಲು, ತುಟಿಗಳಲ್ಲಿ ಅಭಂಗದ ಜೊತೆಗೆ ಮನಸ್ಸಿನಲ್ಲಿ ವಿಠ್ಠಲ ಸದಾ ನೆಲೆಸಿರುತ್ತಾನೆ. ಬೆಳಿಗ್ಗೆಯೋ ಮಧ್ಯಾಹ್ನವೋ ರಾತ್ರಿಯೋ ಸಮಯ ಅನ್ನೋದು ಇವರಿಗೆ ಮುಖ್ಯವಲ್ಲ. ತಂಡದವರು ಹೊರಡಲು ಕರೆ ಕೊಟ್ರೆ ಸಾಕು, ಸಾವಿರಾರು ಹೆಜ್ಜೆಗಳು ಪಂಢರಾಪುರದತ್ತ ಸಾಗಲಾರಂಭಿಸತ್ವೆ. ಇನ್ನು ಈ ಪಾದಯಾತ್ರಿಗಳಿಗೆ ಯಾವುದೇ ಐಷಾರಾಮಿ ವ್ಯವಸ್ಥೆಯೂ ಇರೋದಿಲ್ಲ. ಹೋಗುವ ದಾರಿಯಲ್ಲಿಯೇ ಅಲ್ಲಲ್ಲಿ ಟೆಂಟ್ ಹಾಕೋದು, ಸಾಮೂಹಿಕವಾಗಿ ಸರಳವಾಗಿ ಅಡುಗೆ ಮಾಡಿಕೊಳ್ಳೋದು, ಅವಕಾಶ ಸಿಕ್ಕಲ್ಲಿ ವಿಶ್ರಾಂತಿ ಪಡೆಯೋದು, ಮರುದಿನ ಮತ್ತೆ ಅದೇ ಸಂತೋಷ, ಅದೇ ಉತ್ಸಾಹದಿಂದ ವಿಠ್ಠಲನತ್ತ ಹೆಜ್ಜೆ ಹಾಕೋದು. ಇಲ್ಲಿ ಸೇವೆಯ ಭಕ್ತಿ. ಪಾದಯಾತ್ರೆ ಮಾಡಿ ದಣಿದವರಿಗೆ ನೀರು ಕೊಡುವುದು, ಹಸಿದವರಿಗೆ ಊಟ ನೀಡೋದು, ಅನಾರೋಗ್ಯ ಬಂದರೆ ತಮ್ಮಲ್ಲಿರುವ ವೈದ್ಯಕೀಯ ಕಿಟ್ನಿಂದ ನೆರವಾಗುವುದು, ವಯಸ್ಸಾದವರನ್ನು ಕೈ ಹಿಡಿದು ನಡೆಸೋದನ್ನು ಮಾಡೋದರ ಮೂಲಕ ಹಲವರು ಭಕ್ತಿಯನ್ನ ಸಮರ್ಪಿಸುತ್ತಾರೆ. ಇವೆಲ್ಲವೂ ಅವರಿಗೆ ಪಾಂಡುರಂಗನ ಸೇವೆಯೇ. ಸುಮಾರು ನಾವು 8-9 ವರ್ಷದಿಂದ ಈ ಸೇವೆಯಲ್ಲಿ ನಾವು ತೊಡಗಿದ್ದೇವೆ. ಮತ್ತು ಆಳಂದಿಂದ ಪಂಢರಪುರಕ್ಕೆ ಏನು ಈ ಸೇವೆ ಹೋಗುತ್ತೆ ನೋಡಿ ದಿಂಡಿ, ಆ ಸೇವೆಯಲ್ಲಿ ನಾವು ನಮ್ಮ ಸ್ವತಃ ಸ್ವಾರ್ಥ ಬಿಟ್ಟು ಈ ಸೇವೆಯಲ್ಲಿ ಮಗ್ನವಾಗಿ ಇಲ್ಲಿಂದ ಹೋಗೋ ಬರೋ ಜನರಿಗೆ ಏನು ಬೇಕು ಏನಿಲ್ಲ ಆ ಲೆಕ್ಕದಲ್ಲಿ ನಾವು ನೀರು ಬಾಟಲ್ ಆಗಲಿ ಬೇರೆದಾಗಲಿ ಏನು ಅವ್ರ ವ್ಯವಸ್ಥೆ ಆಗಲಿ ಇದೆಲ್ಲ ನಾವು ಮಾಡಿ ಮತ್ತೆ ಆಷಾಢಿ ವಾರಿ ಮುಗಿದು ಕೊಡಲಿ ರಿಟರ್ನ್ ಮತ್ತೆ ನಮ್ಮ ಊರಿಗೆ ನಾವು ಹೋಗಿ ಅಲ್ಲಿದ ವಾರಿ ಇದು ಮಾಡಿ ನಾವು ಸಂಪನ್ನಾಗಿ ಇದು ಮಾಡ್ತೇವೆ. ಇನ್ನು ಮುಂಬೈಯಿಂದ, ಪುಣೆಯಿಂದ, ಸಾಂಗ್ಲಿಯಿಂದ, ಬೆಳಗಾವಿಯಿಂದ ಹೀಗೆ ಹಲವು ಭಾಗಗಳಿಂದ ಇಲ್ಲಿಗೆ ಬರುತ್ತಾರೆ ಭಕ್ತರು. हर साल पंढरपुर वारी में शामिल हो जाते हैं और हर गए 5-6 साल से मैं वारी में शामिल हो रहा हूँ और इस वारी में हम लोग का एक अच्छा आनंद आता है जो हर मतलब विठ्ठल भगवान जब तक हम लोग उनको वहाँ पे पंढरपुर में पहुँचते नहीं तो हम तो सुकून नहीं मिलता. एक अच्छा एक अलग सा आनंद हमको वहाँ पे आ जाता है. आलंदी से पैदल जाते हैं पंढरपुर, तो रास्ते में बहुत अड़चने आते हैं. हर वारी जो वारी करते हैं हर को कुछ न कुछ अड़चन रहता है. सबको कभी बारिश होती है, कभी धूप ज़्यादा होती है, ठंडी होती है, ये सब अड़चन होते हैं. ये भी सबको पार करके हर वारकरी जाता है, जैसे हम भी जाते हैं.
ಈ ಯಾತ್ರೆಯ ಆತ್ಮವೆಂದರೆ ಸಂತ ಜ್ಞಾನೇಶ್ವರ ಹಾಗೂ ಸಂತ ತುಕಾರಾಮ. ಮಹಾರಾಷ್ಟ್ರದ ಭಕ್ತಿ ಪರಂಪರೆಯನ್ನು ರೂಪಿಸಿದ ಈ ಮಹಾನ್ ಸಂತರು ಇಂದಿಗೂ ಲಕ್ಷಾಂತರ ಜನರ ಬದುಕಿನಲ್ಲಿ ಜೀವಂತವಾಗಿದ್ದಾರೆ. ಅವರ ಪಲ್ಲಕ್ಕಿಗಳ ಜೊತೆಗೆ ಈ ಯಾತ್ರೆ ಸಾಗುತ್ತೆ. ಈ ಯಾತ್ರೆಯಲ್ಲಿ ಭಜನೆ, ಕೀರ್ತನೆ, ಸಂಗೀತದ ಜೊತೆಗೆ ಆಧ್ಯಾತ್ಮಿಕ ಉಲ್ಲಾಸವೂ ಇರುತ್ತದೆ. हमारे पूरे पीढ़ियों से ये चलते आ रही है वारी, और मैं आज पहली बार आई हूँ, लेकिन ऐसे लग रहा है कि मैं जन्म जन्मांतर से पंढरपुर से जुड़ी हूँ। विठ्ठल के चरणों में नतमस्तक होती हूँ और बहुत अच्छा लग रहा है। इतना खुशी का मौका शायद इस जिंदगी में फिर कभी आएगा। 2 दिन हो गए हमको आके, इतना अच्छा लग रहा है कि हम स्वर्ग में आए ऐसा लग रहा है। हर साल हम आएंगे ऐसा ही 2 दिन। ಕೊನೆಯಲ್ಲಿ ಅಂದ್ರೆ ಆಷಾಢ ಏಕಾದಶಿ ದಿನ ಪಂಢರಪುರ ಜನಸಾಗರವಾಗತ್ತೆ. ಸುಮಾರು 20 ಲಕ್ಷ ಭಕ್ತರು ಚಂದ್ರಭಾಗೆಯಲ್ಲಿ ಸ್ನಾನ ಮಾಡಿ ವಿಠ್ಠಲ ರುಕ್ಮಿಣಿಯ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಕಾಯುತ್ತಾರೆ. ಕೆಲವರಿಗೆ ದರ್ಶನ ಸಿಗುತ್ತೆ, ಇನ್ನು ಕೆಲವರು ದೂರದಿಂದಲೇ ಕೈ ಮುಗಿದು ಹಿಂದಿರುಗುತ್ತಾರೆ. ಆದರೂ ಯಾರ ಮುಖದಲ್ಲೂ ನಿರಾಸೆ ಕಾಣೋದಿಲ್ಲ. ಏಕೆಂದ್ರೆ 100 ಕಿಲೋಮೀಟರ್ ದೂರದಿಂದ ಸಾಗಿ ಬಂದ ಮಾರ್ಗದಲ್ಲಿಯೇ ಭಗವಂತನ ದರ್ಶನ ಮಾಡಿರ್ತಾರೆ. ಮತ್ತೆ ಮುಂದಿನ ವರ್ಷ ಅದೇ ಭಕ್ತಿ, ಅದೇ ಉತ್ಸಾಹದೊಂದಿಗೆ ವಿಠ್ಠಲನ ಸ್ಮರಿಸುತ್ತಾ ಪಂಢರಪುರದತ್ತ ಹೆಜ್ಜೆ ಹಾಕುತ್ತಾ ಬರುತ್ತಾರೆ ಈ ಭಕ್ತರು. ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.